ಯಾಕೆ ನಿಮ್ಮ ಅಭಿವೃದ್ಧಿಗಾಗಿ ಈಗಾಗಲೇ ನಾವು 371 ಅನ್ನ ಜಾರಿ ಮಾಡಿದ್ದೀವಿ, ಮತ್ತೆ ನಿಮಗೆ ಪ್ರತ್ಯೇಕ ರಾಜ್ಯ ಬೇಕು ಸ್ವಾಮಿ ಅಂತ ಕೇಳ್ತಾರೆ ಅವರು. ಕರ್ನಾಟಕ ಭಾಗ ಹಿಂದುಳಿದಿದೆ ಅಂತ ನಮ್ಮನ್ನ ಹಣೆ ಪಟ್ಟಿ ಕಟ್ಟಾಯ್ತು. ಹೌದಾ? ಈಗ ಕೆಲವರು ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ನಿಮ್ಗೆ 371 ಕೊಟ್ಟಿದ್ದೀವಿ, ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕೂಡ ಹೋರಾಟ ಸ್ಟಾರ್ಟ್ ಆಗಿದೆ. ಹೋರಾಟ ಮಾಡಿದ್ದಾರೆ. ಭಾಗದಿರ್ತಕ್ಕಂಥ ರಾಜಕಾರಣಿಗಳು ಯಾಕೆ ಮೌನವನ್ನು ವಹಿಸಿದ್ದಾರೆ? ತಮ್ಮ ಅಧಿಕಾರದ ದಾಹದಿಂದ ಈ ಒಂದು ಭಾಗದ ಅಭಿವೃದ್ಧಿಯನ್ನ ಬಯಸ್ತಾ ಇಲ್ವಾ? ಅವರು ತಮ್ಮ ವೈಯಕ್ತಿಕ ಅಭಿವೃದ್ಧಿ ಬಯಸ್ತಾರೆ ವಿಧಾನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯಾವ ಪಕ್ಷದವರು ಬಯಸ್ತಾ ಇಲ್ಲ. ನಮ್ಮ ಹೋರಾಟಕ್ಕೆ 69 ದಿವಸ ಆದ್ರೂ ಒಬ್ಬನೇ ಒಬ್ಬ ಬಿಜೆಪಿ ಅವನು ಇದು ಏನಂತ ಕೇಳಿಲ್ಲ. ಬೆಂಗಳೂರು ಜನರು ಕೇಳಿದ್ರು, ಮಹಿಳಾ ಮುಖಂಡರು ಕೇಳಿದ್ರು, ಬೇರೆ ಬೇರೆ ಕೇಳಿದ್ರು, ಹೇಳಿಕೆ ಕೊಟ್ಟರು. ಕಲಬುರಗಿ ಬಿಜೆಪಿ ಲೀಡರ್ಗಳು ಏನ್ ಮಾಡ್ಲಾತಾರ ಅಂತ. ನಿಮ್ಗೂ ಕೂಡ ಆಫರ್ ಬಂದಿರ್ಬೇಕಲ್ಲ, ಮತ್ತೆ ಆ ಪ್ರಭಾವಿಗಳಿಂದ ಏನಾದ್ರೂ ದುಡ್ಡು ತಗೊಂಡು ಸೆಟ್ಲ್ಮೆಂಟ್ ಮಾಡ್ತಾರೆ. ನಮ್ ಕಿವಿಗೂ ಬಿದ್ದಿದೆ. ಏನಪ್ಪಾ ಅಂತ ಕೇಳಿದ್ರೆ MS ಪಾಟೀಲ್ ನರಿಬೋಳ್ ಅವರಿಗೆ ಸುಮಾರು 15 ರಿಂದ 20 ಲಕ್ಷ ರೂಪಾಯಿ ಆಫರ್ ಇಟ್ಟಿದ್ರು. ಆತ್ಮೀಯ ವೀಕ್ಷಕರೇ ನಮಸ್ಕಾರ.